ತರ್ತಾರೆ ಸರ್. ಆವಾಗ ಅವ್ರ ತಾಯಿ ನೀರಿಡಿಯುವ ಟ್ಯಾಂಕರ್ ಹತ್ರ ಬಂದಾಗ ಬೆಳಗ್ಗೆ 7 ಗಂಟೆಗೆ. ಆದ್ದರಿಂದ ಈಗ ಸರ್ ನನ್ನ ಹೆಸರು ಚಂದನ ಅಂತ. ಡೈಲಿ ಮಗು ಹೆಸರು ಮೋನಿಶ್ ಸರ್. 15 ದಿನ ಸರ್. ಈ ಘಟನೆ ಹೇಗಾಯಿತು ಸರ್ ದಿನ 7:15ಗೆ ನೀರಿನ ಟ್ಯಾಂಕ್ ಅವರು ನೀರು ತರ್ತಾರೆ ಸರ್. ಆವಾಗ ನಾನು ನೀರು ಹಿಡಿಯೋಣ ಅಂತ ಹೋದೆ. ನೀರು ಹಿಡ್ದೆ ಸರ್. ನಾನು ಈ ಕಡೆಯಿಂದ ಬಂದಿದ್ದೀನಿ, ಮಗು ಮೇಲೆ ಗಾಡಿ ಹತ್ತಿಸ್ಬಿಟ್ಟಿದ್ದಾನೆ ಸರ್. ಅವನು ಯಾರು ಗಾಡಿನವನು ಸರ್. ನೀರಿನ ಟ್ಯಾಂಕರ್? ಹಾಂ ಸರ್, ನೀರಿನ ಟ್ಯಾಂಕ್ ಅವನು ತುಂಬ ಫಾಸ್ಟಾಗಿ ಓಡಿಸ್ತಾನೆ ಸರ್. ಹಿಂದೆ ಮುಂದೆ ನೋಡಲ್ಲ. ನನ್ನ ಮಗು ಅಲ್ಲೇ ಜೀವ ಬಿಟ್ಬಿಟ್ಟಿದೆ ಸರ್. ನನ್ನ ಮಗು ಎದೆ ಮೇಲೇ ಹಂಗೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮುಂಚೆ ಯಾವ ರೀತಿ ಈ ರೀತಿ ಏನಾದರೂ ಹೇಳಿದ್ರು ಅವ್ರಿಗೆ ಗಾಡಿ? ಹ್ಞೂ ಸರ್, ಎಲ್ಲ ಅಲ್ಲಿ ಬೀದಿಲೆಲ್ಲ ಹೇಳಿದರು ಸರ್, ಈ ಥರ ಎಲ್ಲ ತುಂಬ ಫಾಸ್ಟಾಗಿ ಹೋಗ್ಬೇಡ್ರಿ, ಮಕ್ಕಳೆಲ್ಲ ಓಡಾಡ್ತಾರೆ ಅಂತ. ಅವನು ಗಾಡಿಯಲ್ಲೇ ಇಡ್ತಾನೆ ಸರ್. ನಾವೇ ಹೋಗಿ ನೀರು ಆನ್ ಮಾಡಿ ಇಟ್ಕೋಬೇಕು. ಹಿಂದೆಯಿಂದ ಬಂದು ಹಂಗೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್ ನನ್ನ ಮಗು ಮೇಲೇ. ನನ್ನ ಮಗು ಇವಾಗ ಸಾವನ್ನಪ್ಪಿದೆ. ನೀವೇ ಏನಾರ ಹೇಳಿ ಎಲ್ಲ ಶಿಕ್ಷೆ ಕೊಡಬೇಕು ಸರ್. ಅವನಿಗೆ ಶಿಕ್ಷೆ ಆಗಬೇಕು ಸರ್. ನನ್ನ ಮಗು ನಾನು ಕಳ್ಕೊಂಡಿದ್ದೀನಿ. ಇವಾಗ ನನ್ನ ಮಗು ನನಗೆ ಬೇಕು. ಒಂದು ಮಗು ಸರ್, ಈ ತಿಂಗಳೇ 3ನೇ ತಾರೀಕು ಹುಟ್ಟಿದ್ದು ನನ್ನ ಮಗ. ನಿಮ್ಮ ಹೆಸರು? ವೆಂಕಟೇಶ್ ಅಂತೇಳಿ. ಈ ಘಟನೆ ಹೆಂಗಾಯಿತು? ಇದು ಬೆಳಿಗ್ಗಿನ ಜಾವನೇ ಮಗು ಅವ್ರ ತಾಯಿ ನೀರಿಡಿಯಲು ಟ್ಯಾಂಕರ್ ಹತ್ರ ಬಂದಾಗ ಚಾಲಕನ ಅಜಾಗೃತ. ಅವನು ಸುಮಾರು ಸರಿ ವಾರ್ನಿಂಗ್ ಮಾಡಿದ್ದೀನಿ, ಈ ಬೀದಿಯಲ್ಲಿ ಬರಬೇಕಾದ್ರೆ ಮೆಲ್ಲಕ್ಕೆ ಹೋಗು ಅಂತೇಳಿ. ಸುಮಾರು ಮಕ್ಕಳು ಅಲ್ಲಿ ಅನಾಹುತ ಆಗ್ತವೆ, ನೀನು ಬರೋದ ರೀತಿಗಳು ಸರಿಯಿಲ್ಲ ಅಂತೇಳಿ ಸುಮಾರು ಸರಿ ವಾರ್ನಿಂಗ್ ಕೂಡ ಮಾಡಿದ್ದೀನಿ ಅವನಿಗೆ. ಅವನ ಅಜಾಗೃತದಿಂದ ನನ್ನ ಮಗು ಇವತ್ತು ಬಲಿಯಾಗಿದೆ. ಇದಕ್ಕೆ ಅವನಿಗೆ ಅಪಾರವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ RTO ಆಫೀಸಿಂದನೂ ಕೂಡ ಹಾಗೂ ತರೀಕೆರೆ ಪೊಲೀಸ್ ಠಾಣೆಗೂ ಕೂಡ ಹಾಗೂ ತರೀಕೆರೆ ಶಾಸಕರು ಕೂಡ ಮನವಿ ಮಾಡಿಕೊಳ್ಳುತ್ತೇನೆ. ಈ ಥರ ಮಗುವಾದಂಥ ಘಟನೆ ಮತ್ತೆ ಬೇರೆ ಯಾವ ಮಕ್ಕಳಿಗೂ ಕೂಡ ಆಗಬಾರ್ದು. ಇಲ್ಲಿ ಪೊಲೀಸ್ ಠಾಣೆಯಲ್ಲಿರುವವರಿಗೂ ಮಕ್ಕಳು ಇದೆ, ಹಾಗೂ RTO ಆಫೀಸಲ್ಲಿರುವ ಆಫೀಸರ್ಗಳಿಗೂ ಮಕ್ಕಳಿದೆ, ಶಾಸಕರಿಗೂ ಮಕ್ಕಳಿದೆ. ಇದನ್ನು ಬಲವಾಗಿ ಇದನ್ನು ತೆಗೆದುಕೊಂಡು ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಅವನು ಇನ್ನೂ ಇದೇ ಥರ ಎಷ್ಟು ಮಕ್ಕಳ ಜೀವನವನ್ನು ಕೂಡ ಅವನು ನಿರ್ಲಕ್ಷ್ಯದಿಂದ ತೆಗಿತಾನೋ ಗೊತ್ತಿಲ್ಲ. ಆದಷ್ಟು ಬೇಗ ಇದಕ್ಕೆ ಕಠಿಣ ಶಿಕ್ಷೆ ಕೊಡಬೇಕೆಂದೇಳಿ ಎಲ್ಲರ ಹತ್ರ ಮನವಿ ಮಾಡಿಕೊಳ್ತೇನೆ. ಯಾವ ವ್ಯಾನು ಈ ಥರ ಮಾಡಿರೋದು? ಪ್ರತಿದಿನ 2 ದಿವಸಕ್ಕೆ ಒಂದು ಸರಿ ಅವ್ನು ನೀರಿನ ವ್ಯಾನ್ ಥರ ಟ್ಯಾಂಕರ್ ಬರುತ್ತೆ. ಆ ಟ್ಯಾಂಕರ್ನ ಅವನು ನಿರ್ಲಕ್ಷ್ಯದಿಂದ ಯಾವಾಗಲೂ ಅಜಾಗೃತದಿಂದನೇ ಓಡಿಸ್ತಾನೆ. ನಾನು ತುಂಬ ಸರಿನೂ ಹೇಳ್ತೀನಿ. ಅವನು ಅದನ್ನು ನಿರ್ಲಕ್ಷಿಸಿ ಇವತ್ತು ಕೂಡ ಇದು ನನ್ನ ಮಗನಿಗೆ ಇವತ್ತು ಅಪಘಾತಕ್ಕೀಡಾಗಿದ್ದಾನೆ. ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸರ್ ಮಗುಗೆ ಎಷ್ಟು ವರ್ಷ? 1 ವರ್ಷ 3 ತಿಂಗಳು ಅಷ್ಟೇ. ಈ ಮಗುವಿನ ಹೆಸರು ಸರ್? ಹೆಸರು ಮೋನಿಶ್ ಅಂತೇಳಿ. ಸರ್ ನಿಮ್ಮ ಹೆಸರು? ಮಣಿ ಅಂತ. ಸರ್ ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಈ ಘಟನೆ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಇದು ಚಾಲಕನ ಅಜಾಗೃತೆಯಿಂದ ಮಗು ಮುಂದೆ ಗಾಡಿ ಮುಂದೆ ನಿಂತಿದೆ. ಅದನ್ನು ನೋಡ್ದಲ್ಲೇ ಅವನ ಅಜಾಗೃತೆಯಿಂದ ಗಾಡಿ ಮಗುವಿನ ಮೇಲೆ ಹಚ್ಚಿ ಈ ಅಚಾತುರ್ಯ ನಡೆದಿದೆ. ಅದಕ್ಕೆ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಎಷ್ಟು ಗಂಟೆಗೆ ಆಗಿರೋದು? ಬೆಳಗ್ಗೆ 7 ಗಂಟೆಗೆ. ಆದ್ದರಿಂದ ಈಗ ಎಲ್ಲರೂ ಸ್ವಲ್ಪ ಅವ್ರಿಗೆ ವಾರ್ನಿಂಗ್ ಮಾಡಿ ಅವನಿಗೆ ಒಳ್ಳೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ ಯಾವ ಸಮಯದಲ್ಲಿ ಆಗಿರೋದು? ಬೆಳಗಿನ ಜಾವ 7 ಗಂಟೆಗೆ. ಅವರ ತಾಯಿ ನೀರು ಇಟ್ಕೊಳೋಕ್ಕೆ ಅಂತ ಹೋಗಿದ್ದಾರೆ. ಮಗು ಹಿಂದೆ ಹೋಗಿದೆ. ಚಾಲಕ ನಿರ್ಲಕ್ಷ್ಯದಿಂದ ಮಗು ನಿಂತಿರೋದು ನೋಡ್ದಲ್ಲೇ ಚಾಲಕ ಗಾಡಿ ಮೂವ್ ಮಾಡಿಯಾನೆ. ಮಗುವಿನ ಮೇಲೆ ಚಕ್ರ ಹತ್ತಿ ಮಗು ಸ್ಥಳದಲ್ಲೇ ಅಪಘಾತ ಹೊಂದಿದೆ.